ನನಗೂ ಫ್ರೀ, ನಿನಗೂ ಫ್ರೀ, ಮಹದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಇದು ನನ್ನ ಮಾತಲ್ಲ, ಸಿದ್ದರಾಮಯ್ಯನವರ ನುಡಿದಂತೆ ನಡೆದಿದ್ದೇವೆ ಎನ್ನುವ ಗ್ಯಾರಂಟಿಯ ಮಾತು. ಯಾಕೆ ನಾನು ಈಗ ಹೇಳ್ತಾ ಇದ್ದೀನಿ ಅಂದರೆ, ಇದೇ ಗ್ಯಾರಂಟಿ ಯೋಜನೆಗೆ, ಆ ಗ್ಯಾರಂಟಿಗಳಿಂದಲೇ ಗೆದ್ದಂಥ ಪಕ್ಷದಿಂದಲೇ ಆಕ್ಷೇಪಣೆಗಳು ಬಂದಿದ್ದಾವೆ. ಹೌದು, ಗ್ಯಾರಂಟಿಗಳನ್ನು ನಿಲ್ಲಿಸಿ, ಗ್ಯಾರಂಟಿಗಳಿಂದ ನಾವು ಮುಂದೆ ಚುನಾವಣೆಯನ್ನು ಗೆಲ್ಲಕ್ಕಾಗಲ್ಲ, ಹಾಗೇನೆ ನಾವು ಜನತೆ ಮುಂದೆ ನಿಲ್ಲಕ್ಕಾಗಲ್ಲ ಅಂತ ಅದೇ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇವತ್ತು ಶಾಸಕಾಂಗ ಸಭೆಯಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಗ್ಯಾರಂಟಿ ಇರುತ್ತಾ ಅಥವಾ ಗ್ಯಾರಂಟಿನ ಕಿತ್ತಾಕ್ತಾರ? ಏನು ಮಾಡ್ತಾರೆ ನಮ್ಮ ಸರ್ಕಾರ? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ಇವತ್ತು ಬೆಳಗಾವಿ ಚಳಿಗಾಲದ ಅಧಿವೇಶನ ಬಹಳ ಜೋರಾಗಿ ನಡೀತಾ ಇದೆ. ಸುವರ್ಣಸೌಧದಲ್ಲಿ ಇವತ್ತು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಗಳಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ನ ಶಾಸಕಾಂಗ ಸಭೆ ನಡೀತು. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಅಲ್ಲಿ ಸೇರಿದ್ದ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಒಂದು ಗ್ಯಾರಂಟಿ ಬಗ್ಗೆ ತಮ್ಮ ಆಕ್ಷೇಪಣೆಗಳನ್ನು, ತಮ್ಮ ವಿರೋಧಗಳನ್ನು ಅಲ್ಲಿ ಹೇಳೋದಕ್ಕೆ ಶುರು ಮಾಡಿದ್ರು. ಏನಪ್ಪ ಇದು ಗ್ಯಾರಂಟಿ 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 ಅಂತ 5 ಗ್ಯಾರಂಟಿಗಳನ್ನು ಕೊಟ್ಟು ಆಯ್ಕೆಯಾಗಿ ಬಂದಂಥ ಸರ್ಕಾರಕ್ಕೆ ಇವತ್ತು ಗ್ಯಾರಂಟಿಗಳೇ ಅಭಿವೃದ್ಧಿಗೆ ಅಡ್ಡಿಯಾಗಿವೆ. ಇದನ್ನು ನಾವು ಹೇಳ್ತಾ ಇದ್ದೀವಿ, ಮಾಧ್ಯಮಗಳು ಭಾಳಷ್ಟು ಸರಿ ಇದು ಜನತೆಯಿಂದ ಕೇಳಿ ಬರ್ತಾ ಇತ್ತು. ಯಾಕೆ ಅಂತಂದರೆ ಎಲ್ಲೂ ಕೂಡ ಹಣ ಇಲ್ಲ. ಬರ್ತಾ ಇರುವಂಥ ಎಲ್ಲ ತೆರಿಗೆ ಹಣವನ್ನು, ಉಚಿತ ವಿದ್ಯುತ್ತು, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಗೃಹಲಕ್ಷ್ಮಿ ಯೋಜನೆ, ಯುವನಿಧಿ ಯೋಜನೆ, ಅನ್ನಭಾಗ್ಯ, ಹೀಗೆ ಎಲ್ಲವೂ ಕೂಡ ಎಲ್ಲದಕ್ಕೂ ಹಂಚಿ ಹೋಗ್ತಾ ಇದೆ. ಶಾಸಕರಿಗೆ ಅನುದಾನಗಳಿಲ್ಲ. ಈ ಬಗ್ಗೆ ನಾವು ಮಾಧ್ಯಮದಲ್ಲಿ ಮಾತಾಡಿದ್ವಿ. ಜನತೆ ಕೂಡ ಈ ಬಗ್ಗೆ ಹಂಚ್ಕೊಂಡಿದ್ರು. ಆದರೆ ಇವತ್ತು ಗ್ಯಾರಂಟಿಗಳನ್ನೇ ಇಟ್ಕೊಂಡು ಭಾಳಷ್ಟು ರಾಜ್ಯಗಳಲ್ಲಿ ಚುನಾವಣೆಗಳನ್ನು ಗೆದ್ದಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ಹಿಂದೆ ಹೇಳಿದ್ದೆ. ಹಾಗೆಯೇ ಇವತ್ತು ಆದರೆ ಗ್ಯಾರಂಟಿಯಿಂದ ಏನಾಗ್ತಾ ಇದೆ ಅಂತಂದರೆ, ಕಾಂಗ್ರೆಸ್ನ ಒಳಗಡೆನೆ ಇವತ್ತು ಅದರ ಶಾಸಕರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಕಾಂಗ್ರೆಸ್ನ MLC ಸುಧಾಮ್ ದಾಸ್ ಅವರು ಇದರ ಬಗ್ಗೆ ಆಕ್ಷೇಪಣೆಯನ್ನು ಎತ್ತಿ, ಇವತ್ತು ಲಕ್ಷಾಂತರ ರೂಪಾಯಿ ಇರುವಂಥವರು ಹೆಣ್ಮಕ್ಳು ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾರೆ, ಬಡವರು ಕೂಡ, ಮಧ್ಯಮ ವರ್ಗದವರು ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾರೆ. ಆ ಲಕ್ಷಾಂತರ ರೂಪಾಯಿ ಆದಾಯ ಇರುವಂಥವ್ರಿಗೆ ಉಚಿತವಾದಂಥ ಪ್ರಯಾಣ ಬೇಕಾದು. ಮತ್ತು ಶ್ರೀಮಂತರು ಎಲ್ಲರಿಗೂ ಕೂಡ, ಸದಾಶಿವನಗರದಲ್ಲಿರೋರು ಸಹ ಅಥವಾ ಒಂದು ಸ್ಲಮ್ನಲ್ಲಿರೋರಿಗೂ ಸಹ ಎಲ್ಲರಿಗೂ ಒಂದೇ ರೀತಿ 200 ಯೂನಿಟ್ನ ಉಚಿತವಾಗಿ ನೀಡ್ತಾ ಇದ್ದೀರಿ. ಇದು ಯಾವ ಮಾನದಂಡದ ಮೇಲೆ ಕೊಡ್ತಾ ಇದ್ದೀರಿ? ಹಾಗೆಯೇ ಇವತ್ತು ನಿಜಕ್ಕೂ ಸರ್ಕಾರಕ್ಕೆ ಬಹಳ ಸವಾಲಾಗಿರೋದೇನು ಅಂದರೆ, ಈ ಗೃಹಲಕ್ಷ್ಮಿ ಹಾಗೆಯೇ ಯುವನಿಧಿಯಲ್ಲಿ ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿನ, ಡಿಪ್ಲೊಮಾ ಮಾಡಿರೋರಿಗೆ 1,000 ರೂಪಾಯಿಗಳನ್ನು 2 ವರ್ಷದ ಅವಧಿ ತನಕ ಆತನಿಗೆ ಕೆಲಸ ಸಿಕ್ಕಿಲ್ಲ ಅನ್ನೋವರೆಗೂ ಕೂಡ ಅವನಿಗೆ ಅದನ್ನು ಕೊಡುವಂಥದ್ದು. ಯಾರಿಗೆ ಗೊತ್ತು? ಇದನ್ನು ಯಾರು ನೋಡೋಕ್ಕಾಗತ್ತೆ? ಯಾವ ಮಾನದಂಡದ ಮೇಲೆ ಅವರು ಕೊಡೋಕ್ಕಾಗತ್ತೆ? ಅವರು ಕೆಲಸಕ್ಕೆ ಹೋಗ್ತಾ ಇದ್ದಾರೋ, ಇಲ್ಲಿ ಓದ್ತಾ ಇದ್ದಾರೋ, ಏನೇ ಇವನ್ನೆಲ್ಲವನ್ನು ನಾವು ನೋಡಬೇಕಾಗತ್ತೆ. ಹಾಗೆಯೇ ಇವತ್ತು ಗೃಹಲಕ್ಷ್ಮಿ, ಇವತ್ತು ಆ ಮನೆಯ ಯಜಮಾನಿಗೆ ಇವತ್ತು ನಾವು ಹಣವನ್ನು 2,000 ರೂಪಾಯಿ ಆಕೆಗೆ ಹಾಕುವಂಥದ್ದು ಪ್ರತಿ ತಿಂಗಳಿಗೆ. ನಮಗೆ ಗೊತ್ತಿರೋ ಮಟ್ಟಿಗೆ ಒಂದು 3-4 ತಿಂಗಳಿಂದ ಹಣನೇ ಬರ್ತಾ ಇಲ್ಲ ಅಂತಲೂ ಕೇಳ್ಪಟ್ಟಿದ್ದೀವಿ. ಇದು ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಇವೆಲ್ಲವನ್ನೂ ಇಟ್ಕೊಂಡು ಕೂಡ ಈ ಗ್ಯಾರಂಟಿಗಳಿಂದ ಏನಾಗ್ತಾ ಇದೆ ಅಂದರೆ, ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಜನತೆ ಅವ್ರನ್ನ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅವರಿಗೆ ಸಮರ್ಪಕವಾದಂಥ ಅನುದಾನಗಳು ಸಿಗ್ತಾ ಇಲ್ಲ. ಎಲ್ಲಿ ಅನುದಾನ ಇಲ್ವೋ ಅಲ್ಲಿ ಮೂಲಭೂತ ವ್ಯವಸ್ಥೆಗಳು, ರಸ್ತೆ, ನೀರು, ಶೌಚಾಲಯ, ನೈರ್ಮಲ್ಯಗಳು, ಮಗದೊಂದು ಇವು ಯಾವುದೂ ವ್ಯವಸ್ಥೆಗಳು ಅವ್ರಿಗೆ ಆಗೋದಿಲ್ಲ. ಜನತೆಯ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಆಯ್ಕೆ ಮಾಡಿದಂಥ ಜನಸೇವಕರು, ಜನಪ್ರತಿನಿಧಿಗಳು ಇವರು ಅಸಹಾಯಕರಾಗಿ ನಿಂತ್ಕೊಂಡಾಗ ಜನ ಮುಂದಿನ ಎಲೆಕ್ಷನ್ಗೆ ಅವ್ರನ್ನ ಆಯ್ಕೆ ಮಾಡ್ತಾರ? ಅದಲ್ಲದೆ KN ರಾಜಣ್ಣವರು ಒಂದು ಮಾತು ಹೇಳಿದರು, ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ನಾವು ಮುಂದಿನ ಎಲೆಕ್ಷನ್ಗೆ ಹೋಗೋದಕ್ಕಾಗೋದಿಲ್ಲ. ಇದು ಕೂಡ ಒಂದು ಗಂಭೀರವಾದಂಥ ವಿಚಾರ. ಈಗ ಆಯ್ತಪ್ಪ, ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿಗಳು ಮುಳ್ಳಾಗಿವೆ, ಅಭಿವೃದ್ಧಿಗೆ ಅಡ್ಡಿ ಆಗ್ತವೆ, ಹಾಗಂತ ನಿಲ್ಲಿಸೋದಕ್ಕಾಗತ್ತಾ? ಈಗಾಗಲೇ ಸ್ನೇಹಿತರೆ ನೆನಪಿರಲಿ, ಸುಪ್ರೀಂ ಕೋರ್ಟಿಂದ ಈಗಾಗಲೇ ಸಿದ್ದರಾಮಯ್ಯನವ್ರಿಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೂ ಕೂಡ
ನೋಟಿಸ್ ಬಂದಿದೆ. ಸರಿ ಆಯ್ತಪ್ಪ, ಇವತ್ತು ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಸರ್ಕಾರದ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಮತ್ತು ಅಭಿವೃದ್ಧಿಗೆ ಅಡ್ಡಿಯಾಗಿದೆ, ಹಾಗಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆ ಗ್ಯಾರಂಟಿಗಳನ್ನ ನಿಲ್ಲಿಸೋದಕ್ಕಾಗತ್ತಾ? ಯಾವ ಗ್ಯಾರಂಟಿಗಳಿಂದ ನಾವು ಆಯ್ಕೆ ಆದವು ಅದನ್ನು ನಿಲ್ಲಿಸಿದ್ರೆ ಜನತೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಒಂದು ವಿಚಾರ. ಆದರೆ ಈ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಪೂರ್ವವಾಗಿ ಏನು ಪ್ರಣಾಳಿಕೆಯಲ್ಲಿ ಇದನ್ನು ಹಾಕಿ ಚುನಾವಣೆಯಲ್ಲಿ ಗೆದ್ದಂಥ ವಿಷಯ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ನೋಟಿಸನ್ನು ಕೊಟ್ಟಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸುಪ್ರೀಂ ಕೋರ್ಟಿಂದ ನೋಟಿಸ್ ಬಂದಿದೆ. ಅಂದರೆ ಗ್ಯಾರಂಟಿಗಳು ಒಂದು ಚುನಾವಣೆಗೆ ಆಮಿಷಗಳನ್ನು ಒಡ್ಡದಂತೆ, ಅವರನ್ನು ಒಂದು ಮೋಹಕ್ಕೆ ಸಿಲುಕಿಸಿದಂತೆ, ಹಾಗಾಗಿ ಅವರಿಂದ ಮತದಾನವನ್ನು ಪಡೆಯೋದು ಸರಿಯಲ್ಲ ಅನ್ನುವಂಥದ್ದು ಇದು ಚುನಾವಣಾ ಆಯೋಗದ್ದು ಕೂಡ ಒಂದು ಈ ಹಿಂದೆ ಕೂಡ ಈ ನಿಯಮಗಳಿದ್ವು, ಅವನ ಉಲ್ಲಂಘನೆ ಮಾಡಿದೆ ಅನ್ನೋ ಹಾಗೆ ಕೆ ಶಂಕರ್ ಅಂತ ಮೈಸೂರಿನ ವ್ಯಕ್ತಿ ಈ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿನ ಹಾಕಿದ್ದಾರೆ. ಹೈಕೋರ್ಟಲ್ಲಿ ಆ ಅರ್ಜಿ ತಳ್ಳಿ ಹಾಕಿದ್ರಿಂದ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆ ಅರ್ಜಿಯ ವಿಚಾರಣೆ ಹೀಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ನಿಜಕ್ಕೂ ಸರ್ಕಾರಕ್ಕೆ ನಷ್ಟ ಕಷ್ಟಗಳಾಗ್ತಾ ಇದೆ. ಹಾಗಾಗಿ ಗ್ಯಾರಂಟಿ ನಿಲ್ಲಿಸ್ತಾರಾ? ಇನ್ನಷ್ಟು ಹೊಸ ವಿಷಯಗಳ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ರಾಜಧಾನಿ ಟಿವಿ. ನಮಸ್ಕಾರ. ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.